ಟಯರ್ಡ್ ಅನ್ನೋದು ಬಾಡಿಗಲ್ಲ, ನಿಮ್ಮ ಮೈಂಡಿಗೆ ಬರುತ್ತೆ ಅದು. ಆ ಟಯರ್ಡ್ನೆಸ್ಸೇ ನನ್ನ ತೆಗೆದಾಕ್ಬಿಡಿ ನೋಡೋಣ, ಮೈಂಡಿಂದನೇ ಆ ಪದನ ಕಿತ್ತಾಕ್ಬಿಡಿ, ಎಂಥ ಆ್ಯಕ್ಟಿವ್ ಆಗಿರ್ತೀರ ಗೊತ್ತಾ. ಲೈಫ್ನ ಫೀಲ್ ಮಾಡಿ ಎಂಜಾಯ್ ಮಾಡದೇ ಇದ್ದರೆ ಖಂಡಿತ ಹೇಳ್ತೀನಿ, ಲಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಮೆಮೊರೀಸ್ ಅಂತ ಏನೂ ಉಳಿಯಲ್ಲ. ಥರ ಹೆಂಗೆ ಅಂದರೆ ಕೆಲಸ ಮಾಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಬಿಡೋದೇ ಜೀವನ ಅಂದ್ಕೊಂಬಿಟ್ಟಿದ್ದಾರೆ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ DCR. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ವೀಡಿಯೋಗಳು ಮಾಡಾಕ್ತಾಯಿದ್ದೀನಿ, ಒಳ್ಳೆ ವ್ಯೂಸ್ ಬರ್ತಾ ಇದೆ. ಓಕೆ, ಸಮ್ ವೀಡಿಯೋಸ್ಗೆ ಬೆಟರಾಗಿ ವ್ಯೂಸ್ ಬರ್ತಾ ಇದೆ, ಇನ್ನು ಸಮ್ ವೀಡಿಯೋಸ್ಗೆ ಚೆನ್ನಾಗಿ ವ್ಯೂ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. 1250 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಯಿತು. ಎಲ್ಲ ನಿಮ್ಮ ಆಶೀರ್ವಾದ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಬೆಳೆಸ್ತಾಯಿರಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋದಕ್ಕೆ ಒಂದು ಮೇನ್ ರೀಸನ್ ಇದೆ. ಏನಪ್ಪ ಇದು ನೈಟಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾವನೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಆ್ಯಕ್ಚುಲಿ ಸಮ್ ಕೆಲಸ ಇತ್ತು, ಬೇರೆ ರೀಸನ್ಗೋಸ್ಕರ. ಸೊ ಹಾಗಾಗಿ ಬೈಕ್ ಎತ್ಕೊಂಡು ಆಚೆ ಹೊರಟಿದ್ದೀನಿ. ಆ್ಯಕ್ಚುಲಿ ನಾನು ಮೊನ್ನೆ ತಾನೇ ಪೆನಕೊಂಡ ಹಿಲ್ಸ್ಗೆ ಹೋಗಿ ಬಂದಿದ್ದೆ, ಅದರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿ. ಇನ್ನೊಂದೇನು ಅಂದರೆ ಅದರಲ್ಲಿ ಸಮ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಅಂದರೆ ಪೆನಕೊಂಡ ಹಿಲ್ಸು ಹೇಗೆ ಕಟ್ಟಿದ್ರು, ಯಾರು ಕಟ್ಟಿದ್ದು, ಯಾರ್ಯಾರು ಆಳ್ವಿಕೆ ಮಾಡಿದ್ದು, ಜಸ್ಟ್ ಏನು ಫುಲ್ಲು ಬ್ರೀಫಾಗಿ ಏನು ವೀಡಿಯೋ ಮಾಡಿಲ್ಲ ನಾನು. ಅದರ ಮೇಲೆ ಸುಮ್ಮನೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಈ ಇಯರ್ ಎಂಡ್ ಅನ್ನೋಷ್ಟಿಗೆ ಸೊ ನಾನೊಂದು ಸೂಪರ್ ಬೈಕ್ ತೊಗೋಬೇಕು ಅನ್ನೋದು ನನ್ನ ಒಂದು ಡ್ರೀಮ್ ಇದೆ. ಡ್ರೀಮ್ ಅನ್ನೋದಕ್ಕಿಂತ ಒಂದು ಟಾರ್ಗೆಟು, ಒಂದು ಅಚೀವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ನನಗೆ. ಸೊ ಮಿನಿಮಮ್ ಅಟ್ಲೀಸ್ಟ್ 5000 ಸಬ್ಸ್ಕ್ರೈಬರ್ಸ್ ಆದರೂ ನನಗೆ ಕಂಪ್ಲೀಟ್ ಆಗಿರಬೇಕು ನನ್ನ ಚಾನಲಲ್ಲಿ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು. ನೋಡೋಣ ಅದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದು ಐಡಿಯಾ ಇಲ್ಲ. ಈ ಇಯರ್ ಎಂಡ್ ಅನ್ನೋಷ್ಟರಲ್ಲಿ ಎಷ್ಟವರೆಗೂ ರೀಚ್ ಆಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಬಟ್ ನನ್ನ ಟಾರ್ಗೆಟ್ ಇರೋದು ಕನಿಷ್ಠ ಪಕ್ಷ 10K ಕಂಪ್ಲೀಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟು. ಇಯರ್ ಎಂಡ್ ಒಳಗೇ ಒಂದು ಸೂಪರ್ ಬೈಕ್ ಇರಬೇಕು. ಮ್ಯಾಕ್ಸಿಮಮ್ ನಾನು ತುಂಬ ಲೈಕ್ ಮಾಡೋದು ಅಂದರೆ, ನನ್ನ ಡ್ರೀಮ್ ಅಂತ ಹೇಳೋದಾದರೆ ಸುಜುಕಿ ಹಯಾಬುಸಾ. ಇನ್ನು ನನ್ನ ಫೇವ್ರೇಟ್ ಅಂತ ತೊಗೊಳೋದಾದರೆ Z900 ಯಾಕೆ ಅಂತಂದರೆ, ಅದು ಸಿಟಿ ರೈಡ್ಗೂ ಓಕೆ, ಲಾಂಗ್ ರೈಡ್ಗೂ ಓಕೆ, ಹಾಫ್ ರೈಡ್ಗೂ ಓಕೆ. ನಾನು ಹಾಫ್ ರೈಡ್ ಹೊಡಿಯೋಲ್ಲ, ಮ್ಯಾಕ್ಸಿಮಮ್ ಹೋಗಿಲ್ಲ, ಹಾಫ್ ರೈಡ್ ಎಲ್ಲೂ ಹೋಗಿಲ್ಲ. ತುಂಬ ಕಡಿಮೆ, ರೇರು. ಅಂದರೆ ವೀಡಿಯೋ ಮಾಡೋಕ್ಕಿಂತ ಮುಂಚೆ ಕೆಲವೊಂದೊಂದು ಪ್ಲೇಸಲ್ಲಿ ಹಾಫ್ ರೈಡ್ ಮಾಡಿದ್ದೀನಿ, ಬಟ್ ತುಂಬ ರೇರು. ಈ ಡಾಮಿನರಲ್ಲ ಭಯಂಕರ ಹಾಫ್ ರೋಡ್ ರೈಡ್ ಮಾಡಿದ್ದೀನಿ. ಚೆನ್ನಾಗಿ ಆಗುತ್ತೆ, ಇದರಲ್ಲೂ ಕೂಡ ಸಖತ್ತಾಗಿದೆ. ಇದು ನಮ್ಮ ಡಾಮಿನರು ಕೂಡ, ನಮ್ಮ ಲಯನು ಕೂಡ ಏನು ಕಡಿಮೆ ಏನಲ್ಲ. ನಮ್ಮ ಲಯನು ಒಂಥರ ನುಗ್ಗಕ್ಕೆ ಶುರು ಮಾಡಿದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ, ಆ ರೇಂಜಿಗೆ ನುಗ್ಗಾಡ್ತಾನೆ. ಇದೊಂಥರ ನನಗೆ ಲಕ್ಕಿನೇ ಈ ಗಾಡಿ, ಒಂಥರ ಫೇಮಸ್ಸು, ನನಗೆ ಒಂಥರ ಲಕ್ಕಿ ಗಾಡಿ ಕೂಡ. ಸುಮಾರು ಒಂದು 5 ವರ್ಷ ಆಯಿತು ಈ ಗಾಡಿ ತೊಗೊಂಡು ಆಲ್ರೆಡಿ ನಾನು. ಬಟ್ ಇವತ್ತಿನವರೆಗೂ ಕೂಡ ನನ್ನನ್ನು ಕಾಪಾಡ್ಕೊಂಡು ಬಂದಿದೆ, ಒಂದಿನ ಕೂಡ ನನ್ನ ಕೆಳಗೆ ಹಾಕಿಲ್ಲ. ಎಲ್ಲೇ ಹೋಗಲಿ, ಏನೇ ಆಗಲಿ, ನನ್ನ ಆರಾಮಾಗಿ ಮನೆಯವ್ರಿಗೂ ಕರ್ಕೊಂಬಂದುಬಿಟ್ಟಿದೆ. ಎಷ್ಟೊಂದು ಸತಿ ಹೈವೇನಲ್ಲಿ ಫ್ಯೂಸ್ ಔಟ್ ಆಗಿದೆ. ಧರ್ಮಸ್ಥಳದಿಂದ ಬರಬೇಕಾದ್ರೆ ಆ್ಯಕ್ಚುಲಿ ಹೆಡ್ಲ್ಯಾಂಪ್ದು ಮೇನ್ ಲೈಟ್ಸ್ದೆಲ್ಲ ಏನಿದೆ ಅದರ ಫ್ಯೂಸ್ ಔಟ್ ಆಗೋಗಿತ್ತು. ಬಟ್ ನನಗೆ ಸ್ವಲ್ಪ ಎಲೆಕ್ಟ್ರಿಕಲ್ ಗೊತ್ತು, ಯಾಕೆ ನಾನು ಎಲೆಕ್ಟ್ರಿಕಲ್ ಪರ್ಸನ್ನೇ, ಎಲೆಕ್ಟ್ರಿಕಲ್ ವರ್ಕ್ ಮಾಡೋದ್ರಿಂದ ನನಗೆ ಏನಾಗಿರುತ್ತೆ ಅನ್ನೋದೊಂದು ಐಡಿಯಾ ಇರುತ್ತೆ. ಸೊ ಎಲ್ಲ ಚೆಕ್ ಮಾಡಿ ಆಮೇಲೆ ಮತ್ತೆ ಫ್ಯೂಸ್ ಔಟ್ ಆಗಿದ್ದೀನಿ ತೆಗೆದು, ಅದಕ್ಕೆ ಒಂದು ಚಿಕ್ಕದೊಂದು ವೈರ್ ಇಟ್ಟು ಶಾರ್ಟ್ ಮಾಡಿ ಆಮೇಲೆ ರನ್ನಿಂಗ್ ಮಾಡಿಕೊಂಡು ಅಲ್ಲಿಂದ ಬಂದೆ. ಬಟ್ ಫ್ಯೂಸ್ ಔಟ್ ಆದರೂ ಕೂಡ ಗಾಡಿ ಆಫ್ ಆಗಲಿಲ್ಲ ನಂದು. ಚೆನ್ನಾಗೇ, ನನಗೆ ಎಲ್ಲೂ ಕೂಡ ಇವತ್ತರೆಗೂ ಕೈ ಕೊಟ್ಟಿಲ್ಲ. ಚೆನ್ನಾಗೇ ಅಂದರೆ ಯಾವ ಥರ ಅಂದರೆ, ಎಲ್ಲೂ ನನಗೆ ಕೈ ಕೊಡೋದಾಗಲಿ, ಗಾಡಿ ಅರ್ಧದಲ್ಲಿ ನಿಂತು ಹೋಗೋದಾಗಲಿ ಯಾವತ್ತೂ ಕೂಡ ಮಾಡಿಲ್ಲ. ನಾವು ಹೆಂಗೆ ಇದನ್ನು ಪ್ರೀತಿಯಿಂದ ಮೇಂಟೈನ್ ಮಾಡ್ತೀವೋ ಅದು ಹಾಗೆ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. DV ಅವರು ಒಂದು ವೀಡಿಯೋ ಮಾಡಿ ಹಾಕಿದ್ರು, ಯಾವ ಥರ ಅಂದರೆ ಮಿಷಿನ್ ಥರ ನೋಡಬೇಕು ಅಂತ. ಕರೆಕ್ಟು, ಮಿಷಿನ್ ಥರನೇ ನೋಡಬೇಕು. ಬಟ್ ಅದರಲ್ಲಿ ಒಬ್ಬ ಒಂದು ವೀಡಿಯೋ ಮಾಡಿ ಹಾಕಿದ್ರು ಪಾಪ ಅವ್ರಿಗೆ. ಅದು ಅವ್ರು ಹೇಳಿದ್ದು ಕರೆಕ್ಟೇ, ಬಟ್ ಅವ್ರು ಹೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ಕೆಲವ್ರಿಗೆ ಒಂದೊಂದು ತುಂಬಾ ಕನಸಿರುತ್ತೆ ಬೈಕ್ಗಳ ಮೇಲೆ, ತುಂಬ ಒಂದು ಎಮೋಷನ್ಸ್ ಇರುತ್ತೆ. ಒಪ್ಕೊಳ್ಳೋಣ,
ಎಲ್ಲರಿಗೂ ಇರುತ್ತೆ. ಡಿ ವಿ ಅವ್ರಿಗೂ ಕೂಡ ಅವ್ರ ಬೈಕ್ ಮೇಲೆ ಆ್ಯಕ್ಚುಲಿ ತುಂಬಾ ಎಮೋಷನ್ಸ್ ಇರುತ್ತೆ. ಯಾಕಂದರೆ ಅವ್ರದ್ದು ZX10RR ಬಂದು ಅವರು ಸಾಕಾಗಿ ಇಷ್ಟಪಟ್ಟು ತೊಗೊಳೋಂಥ ಬೈಕ್ ಅದು. ನಾನು ಅವ್ರದ್ದು ಸುಮಾರು ವೀಡಿಯೋಗಳು ಎಷ್ಟೊಂದು ನೋಡ್ಕೊಂಬಂದಿದ್ದೀನಿ, ಫಾಲೋ ಮಾಡ್ಕೊಂಬಂದಿದ್ದೀನಿ ಅವ್ರನ್ನ. ಏನೋ ನನ್ನ ವೀಡಿಯೋ ಓಡಲಿ ಅವ್ರ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಅನ್ನೋ ರೀಸನ್ಗೆ ನಾನು ಮಾತಾಡ್ತಾಯಿಲ್ಲ. ಕೆಲವೊಂದೊಂದು ಟಾಪಿಕ್ಗಳು ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಆ ರೀಸನ್ಗೋಸ್ಕರ ಈ ಕೆಲವೊಂದೊಂದು ಟಾಪಿಕ್ನ ನಾನು ಮಾತಾಡೋದು. ಮಷಿನ್ಸ್ಗಳ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಅದು ಡಿ ವಿ ಅವರೇ ಬೆಟರ್. ಅದಕ್ಕೆ ಏನಾದರೂ ಎಕ್ಸ್ಪ್ಲನೇಷನ್ ಕೊಡೋದಿರಲಿ, ಏನಾದರೂ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡೋದಿರಲಿ, ಭಯಂಕರ ಇರುತ್ತೆ ಅವ್ರ ಕಡೆಯಿಂದ. ಎಕ್ಸ್ಪ್ಲನೇಷನ್ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಅವ್ರ ಕೆಲವೊಂದೊಂದು ವೀಡಿಯೋಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ವೀಡಿಯೋನೂ ನಾನು ನೋಡ್ತಾ ಇರ್ತೀನಿ, ಯಾವುದೂ ಮಿಸ್ ಮಾಡೋಕ್ಕೆ ಹೋಗಲ್ಲ, ಮ್ಯಾಕ್ಸಿಮಮ್ ಮಿಸ್ ಮಾಡೋಲ್ಲ. ಸಮ್ಟೈಮ್ಸ್ ಬ್ಯುಸಿ ಇದ್ದಾಗ ಕೆಲವು ವೀಡಿಯೋಗಳನ್ನ ನಾನು ನೋಡಿರಲ್ಲ. ಬಟ್ ಸುಮಾರು ವೀಡಿಯೋಗಳನ್ನ ಅವ್ರದ್ದು ನೋಡಿದ್ದೀನಿ, ಫಾಲೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಮಾಡಿರ್ತಾರೆ. ಅವರು ಕೊಡುವಂಥ ಇನ್ಫಾರ್ಮೇಷನ್ನು ಕರೆಕ್ಟಾಗೇ ಇರುತ್ತೆ. ಹೇಗೆ ಅಂದರೆ ಇವಾಗ ಏನೋ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಏನೋ ಸಬ್ಸ್ಕ್ರೈಬ್ ಗೇನ್ ಮಾಡಬೇಕು ಅನ್ನೋದು ಇರಲ್ಲ ಅವ್ರದಲ್ಲಿ. ಒಂದು ಬೈಕ್ ಅಂತ ತೊಗೊಂಡ್ರೆ ಇವಾಗ ಹೇಗೆ ಡಾಕ್ಟ್ರು ಹಾರ್ಟ್ ಆಪ್ರೇಷನ್ ಮಾಡ್ಬೇಕಾದ್ರೆ ಹೆಂಗೆ ಪೂರ್ತಿಯಾಗಿ ತೆಗೆದು ನೋಡಿ ಮಾಡ್ತಾರೆ, ಹಾಗೆ ಒಂದು ಗಾಡಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿನೇ ಆಮೇಲೆ ಅವರೊಂದು ವೀಡಿಯೋನ ಮಾಡ್ತಾರೆ. ಆ್ಯಕ್ಚುಲಿ ನಾವು ಕೂಡ ಎಲೆಕ್ಟ್ರಿಕಲ್ಸ್ ಪರ್ಸನ್ಸು ಕೂಡ ಹಾಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಅದನ್ನು ಟ್ರಬಲ್ ಶೂಟ್ ಮಾಡಬೇಕು ಅಂದರೆ ಪೂರ್ತಿಯಾಗಿ ಅದನ್ನು ಬಗ್ಗೆ ಸ್ಟಡಿ ಮಾಡ್ತೀವಿ, ಡ್ರಾಯಿಂಗ್ ಇಟ್ಕೊಂಡು ಅದು ಏನಾಗಿರ್ಬಹುದು ಅಂತ. ಆಮೇಲೆ ಅದನ್ನು ಟ್ರಬಲ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಹಾಗೇ ಚೆನ್ನಾಗಿರುತ್ತೆ ಅವ್ರು ಮಾಡೋ ವೀಡಿಯೋಗಳು. ಅವ್ರು ಮಾಡೋವಂಥ ಕೆಲವೊಂದೊಂದು ವಿಷಯಗಳ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೊಡ್ತಾರೆ. ಅವ್ರು ವೀಡಿಯೋನ ಮಾಡ್ತಾರೆ. ಅದು ತುಂಬ ಲೈಕ್ ಆಗುತ್ತೆ ನನಗೆ. ಯಾಕಂದ್ರೆ ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಂದೊಂದು ಗಾಡಿದು ಇನ್ಫಾರ್ಮೇಷನ್ ತಲೆಯಲ್ಲಿ ಇರಬೇಕು ಅಂದರೆ ಒಂದೊಂದು ಸ್ಪೆಕ್ ಆಗಿರ್ಬೋದು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರಲ್ವ, ಅದೆಲ್ಲ ಎಲ್ಲರಿಗೂ ಇರಲ್ಲ. ಒಂದು ಪರ್ಟಿಕ್ಯುಲರ್ ಪ್ರಾಪರ್ ಮೆಕ್ಯಾನಿಕ್ ಒಂದು ಇಡೀ ಜೀವನನ ಒಂದು ಮೆಕ್ಯಾನಿಕಲ್ಲೇ ಸೌದಿರ್ತಾನಲ್ಲ, ಅಂಥವ್ನಿಗೆ ಮಾತ್ರ ಅವೆಲ್ಲ ಗೊತ್ತಾಗೋದು, ಒಂದೊಂದು ಪಾರ್ಟ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು. ಸೊ ಆ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬೈಕ್ಗಳ ಬಗ್ಗೆ ಅವರು ಒಂದೊಂದು ವಿಡಿಯೋ ಮಾಡಿದಾಗೂ ಕೂಡ ಸಕ್ಕದಾಗಿ ಮಾಡಿರ್ತಾರೆ. ಬಟ್ ಅವರು ಡುಕಾಟಿ ಪನಿಗಲ್ V4 ಕೊಟ್ಟಿದ್ದು ಪಾಪ ಅದು ನನಗೂ ಗೊತ್ತಾಗತ್ತೆ ಅದ್ರ ಹಿಂಸೆ ಎಷ್ಟಿರುತ್ತೆ ಅಂತ. ಅವರಿರೋ ಹೈಟಿಗೆ ಅದು ಸೂಟೇಬಲ್ ಆಗಲಿಲ್ಲ ಅವ್ರಿಗೆ. 6'2" ಇದ್ದಾರೆ ಅಂತ ಅವರೇ ಹೇಳ್ತಾರೆ. ಬಟ್ ಅದು ಭಯಂಕರ ಇದು ಹೀಟು ಜನ್ರೇಟ್ ಆಗುತ್ತೆ. ಸಿಟಿಲೆಲ್ಲ ಓಡಾಡ್ಸೋಕ್ಕೆ ಗಾಡಿನೇ ಅಲ್ಲ ಅದು. ಪ್ರತಿಯೊಂದರಲ್ಲೂ ಕೂಡ ಗೆಲ್ಕೊಂಡು ಹೋಗಬೇಕು. ಮಾಡಿದ ಕೆಲಸದಲ್ಲಿ ನಾವು ಗೆಲ್ಲಬೇಕು ಅಂತಂದರೆ ಅದ್ರಲ್ಲಿ ಎಷ್ಟು ಶ್ರಮ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ನಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವರೆಲ್ಲ ಏನೇನೋ ಕಮೆಂಟ್ಸ್ಗಳು ಹಾಕ್ಬಿಡ್ತಾರೆ, ಅವೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಾನು ಅವ್ರಿಗೆ ಡಿ ವಿ ಅವ್ರಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೆ, ಬ್ರೋ ನಿಮ್ಮ ಜೊತೆ ಒಂದು ರೈಡ್ ಮಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಒಂದು ಸಲ ಅಂತ. ಬಟ್ ಅವರು ಥಮ್ಸ್ ಅಪ್ ಕಳಿಸಿದ್ರು, ಆಮೇಲೆ ಹಾರ್ಟ್ ಸಿಂಬಲ್ ಒಂದು ಹಾಕಿದ್ರು. ಕೆಲವರು ಅದಕ್ಕೆ ಕಮೆಂಟ್ಸ್ ಕೂಡ ಹಾಕಿದ್ರು, ಇಲ್ಲ ಬ್ರೋ ಅವರು ಜಾಸ್ತಿ ಇದು ಮಾಡಲ್ಲ, ರಿಪ್ಲೈ ಮಾಡಲ್ಲ, ಯಾರಿಗೂ ಮೀಟ್ ಮಾಡಲ್ಲ, ಅವರು ಸ್ವಲ್ಪ ಅವ್ರಿಗೆ ಹಂಗಿದೆ ಹಿಂಗಿದೆ ಮೈಂಡ್ಸೆಟ್ಟು ಅಂತೆಲ್ಲ ಹೇಳಿದ್ರು. ಯಾಕೆ ಅಂದರೆ ಬ್ರೋ ನಾನು ಹೇಳ್ತೀನಿ, ಓಕೆ ಎಲ್ಲರಿಗೂ ಇರುತ್ತೆ ಮೈಂಡ್ಸೆಟ್. ಯಾಕೆ ಅಂತಂದರೆ ಒಬ್ರಿಬ್ರು ಏನೋ ರಿಪ್ಲೈ ಮಾಡಿದ್ರೆ ಅದಕ್ಕೆ ಇದು ಮಾಡಿ ಸಪೋರ್ಟ್ ಮಾಡಿ ಏನೋ ಮಾತಾಡಿ ಅವರು ಮೀಟಪ್ ಆಗ್ಬೋದು. ಒಬ್ರಿಬ್ರು ಮೀಟಪ್ ಅವ್ರಿಗೆ ಸ್ವಲ್ಪ ಮೆಸೇಜಸ್ ಮಾಡೋದು ಕಮೆಂಟ್ ಸೆಕ್ಷನಲ್ಲಿ. ಎಷ್ಟು ಕಮೆಂಟ್ಸ್ ಬಂದಿರುತ್ತೆ, ಎಷ್ಟು ಜನ ಸೇಮ್ ನಂತರನೇ ಕೇಳಿರ್ತಾರೆ ಅವ್ರಿಗೆ. ಅದೆಲ್ಲನೂ ಕೂಡ ಅವರು ನೋಡಿ ಪ್ರತಿಯೊಬ್ಬರನ್ನು ಮೀಟ್ ಮಾಡಬೇಕು ಅಂತಂದರೆ ಅದು ಆಗದೇ ಇರೋವಂಥ ವಿಷಯ ಅದು. ಬಟ್ ನಾನು ಅವ್ರಿಗೆ ಕೇಳಿದ್ದೇನೆಂದರೆ ನಿಮ್ಮ ಜೊತೆ ಒಂದು ರೈಡ್ ಹೋಗಬೇಕು ಬ್ರೋ ಅಂತ ಕೇಳಿದ್ದೆ ಅಷ್ಟೇ. ಬಟ್ ಅದು ಅವ್ರು ಯಾವಾಗ ಅವ್ರು ರೈಡ್ಗೆ ಹೋದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಇದ್ದರೆ ಹೋಯ್ತಾ ಇದ್ದೀವಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ಇನ್ಸ್ಟಾಗ್ರಾಮಲ್ಲಾದರೂ ಆಯಿತು, ಎಲ್ಲಾದರೂ ಆಯಿತು. ಬಟ್ ಅದು ಇನ್ನೂ ಆಗಿಲ್ಲ ನಮಗೆ. ನೋಡೋಣ ಅವ್ರು ಯಾವಾಗ ಫ್ರೀ ಸಿಗ್ತಾರೆ ನಮಗಂತೂ ಗೊತ್ತಿಲ್ಲ. ನಾವು ಟ್ರೈ ಮಾಡೋಣ. ನಾನು ಆಲ್ಮೋಸ್ಟು ಸುಮಾರು ವೀಡಿಯೋಗಳಲ್ಲಿ ಹೇಳ್ಕೊಳ್ತಾ ಇರ್ತೀನಿ, ಬಟ್ ಅದೆಲ್ಲೋ ಅಪ್ಲೋಡ್ ಆಗಿರಲ್ಲ ಅಂದ್ಕೊಳ್ತೀನಿ. ಮ್ಯಾಕ್ಸಿಮಮ್ ನಾನು ರೈಡ್ ಹೋಗೋದು ಒಬ್ಬನೇ. ಯಾಕೆಂದರೆ ನನ್ನ ಕೊಲೀಗ್ಸು ಅಷ್ಟಾಗಿ ಅವ್ರಿಗೆ ಬೈಕ್ ರೈಡ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ನನ್ನ ಕೊಲೀಗ್ಸಲ್ಲೂ ಯಾರಿಗೂ ಕೂಡ ಅಷ್ಟೊಂದು ಬೈಕ್ ರೈಡ್ಸ್ ಅಂದರೆ ಇಷ್ಟಪಡಲ್ಲ. ಅವ್ರದ್ದೇ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಹೆಂಗೆ ಅಂದರೆ ಕೆಲಸ ಮಾಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಬಿಡೋದೇ ಜೀವನ ಅಂದ್ಕೊಂಬಿಟ್ಟಿದ್ದಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಕೆಲಸ ಮುಗಿಸಿ ಮನೆಗೆ ಹೋಗಿ ಮಲ್ಕೊಂಬಿಡೋದು, ಮನೆ ಕೆಲಸ ಮನೆ ಇದಿಷ್ಟೇ ಜೀವನ ಅಲ್ಲ.
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಕೊಲೀಗ್ಸ್ ನೋಡ್ತಿರ್ಬೋದು, ಇಲ್ಲ ಬೇರೆಯವ್ರು ಯಾರೇ ನೋಡ್ತಿರ್ಬೋದು, ಎಲ್ಲರಿಗೂ ಕೂಡ ನಾನು ಸೇರಿಸಿ ಹೇಳೋದು, ಕೆಲಸ ಮುಗಿಸ್ಕೊಂಡು ಆಚೆ ಬಂದ್ರಿ ಅಂದರೆ ಕಂಪ್ನಿಯಿಂದ, ನಿಮ್ಮದು ಲೈಫ್ ಬೇರೆಯೇ ಇದೆ, ನಿಮ್ಮ ಜಗತ್ತೇ ಬೇರೆ ಇದೆ. ಲೈಫ್ನ ಫೀಲ್ ಮಾಡಿ ಎಂಜಾಯ್ ಮಾಡದೇ ಇದ್ದರೆ ಖಂಡಿತ ಹೇಳ್ತೀನಿ, ಲಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ನಿಮಗೆ ಮೆಮೊರೀಸ್ ಅಂತ ಏನೂ ಉಳಿಯಲ್ಲ. ಇದಂತೂ ಬರೆದಿಟ್ಕೊಂಬಿಡಿ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಮೆಮೊರಿ ಇರಬೇಕು, ನಿಮ್ಮದೊಂದು ಲೈಫ್ನ ನೀವು ಎಂಜಾಯ್ ಮಾಡಿದ್ದೀನಿ ಅನ್ನೋದು ಏನಾದ್ರು ಒಂದು ಇರಬೇಕು ಅಂತಂದರೆ ದ ಬೆಸ್ಟ್ ಆಪ್ಷನ್ ಟ್ರಾವೆಲಿಂಗ್ ಬಿಟ್ಟು ನೀವು ಬೇರೆ ಏನೇ ಮಾಡ್ತೀನಿ ಅಂದರೂ ಕೂಡ ನಿಮ್ಮ ಲೈಫಲ್ಲಿ ನಿಮಗೆ ಎಂಜಾಯ್ಮೆಂಟ್ ಸಿಗೋಲ್ಲ. ಟ್ರಾವೆಲಿಂಗ್ ಮಾಡಿಬಿಟ್ರೆ ಏನು ಗುರು ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಅನ್ಬೋದು ಸುಮಾರು ಜನಕ್ಕೆ. ಆ ಹಿಂಸೆ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಅಷ್ಟೆಲ್ಲ ದೂರ ಮೈಕೆ ನೋವು ಮಾಡಿಕೊಂಡು ಯಾವಾಗ ಓಡಿಸ್ತಾನೆ ಗುರು ಅಂತ ಅಂತೀರ ಅನ್ನೋರು ಇರ್ತಾರೆ ಕೆಲವರು. ಸೀರಿಯಸ್ ಆಗಿ ಹೇಳ್ತೀನಿ, ಒಂದೇ ಒಂದು ಸತಿ ನಿಮ್ಮ ಹತ್ರ ಇರೋ ಬೈಕಲ್ಲಿ ನಾರ್ಮಲಾಗಿ ಆ ರೈಡ್ನ ಒಬ್ಬರೇ ಫೀಲ್ ಮಾಡ್ಕೊಂಡು ಹೋಗಿ ಬನ್ನಿ. ರೈಡಿಂಗ್ ಫೀಲ್ ಮಾಡೋದು ಬೇರೆ ಲೆವೆಲಲ್ಲಿ ಇರುತ್ತೆ. ಆ್ಯಕ್ಚುಲಿ ಎಷ್ಟೊಂದು ಜನ ಮಕ್ಕಳಿಗೆ ಆಸ್ತಿ ಮಾಡಿಡಬೇಕು, ಅದು ಇಡಬೇಕು, ಇದು ಇಡಬೇಕು ಅಂತ ಅಂತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಮಕ್ಕಳಿಗೆ ನೀವು ಆಸ್ತಿ ಮಾಡಿಟ್ಟು ಪ್ರಯೋಜನ ಇಲ್ಲ. ಅವ್ರಿಗೆ ಜೀವನ ಕಟ್ಕೊಡಿ ಅಷ್ಟೇ. ಅವರೇ ದುಡ್ದು ಅವರೇ ತಿನ್ನೋ ಥರ ಬದುಕಿಸಿ ಹೊರತು ಅವ್ರಿಗೆ ಆಸ್ತಿ ಮಾಡಿಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಕಷ್ಟಪಟ್ಟು ದುಡ್ದಿರೋದು ಅವ್ರು ಉಳಿಸ್ಕೊಳ್ತಾರೋ ಇಲ್ವೋ ಅನ್ನೋದು ನಿಮಗೇನು ಗೊತ್ತಿರುತ್ತೆ. ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ನಿಮ್ಮ ತಂದೆ ತಾಯಂದರು ನಮ್ಮ ತಂದೆ ತಾಯಂದರು ಹೆಂಗೆ ಜೀವನ ಮಾಡಬೇಕು, ಹೇಗೆ ಬದುಕಬೇಕು ಜೀವನದಲ್ಲಿ ಅನ್ನೋದನ್ನು ಅಷ್ಟೇ ತೋರಿಸ್ಕೊಟ್ರೆ ಹೊರತು ಆಸ್ತಿ ಗೀಸ್ತಿ ಮಾಡಿಟ್ಟಿರೋಲ್ಲ. ಮಿಡಲ್ ಕ್ಲಾಸ್ ಅವ್ರ ಲೈಫೇ ಅಷ್ಟು ಯಾವಾಗ್ಲೂ. ಅವ್ರಿಗೆ ಅವ್ರ ಅಪ್ಪ ಅಮ್ಮಂದರು ಏನು ಮಾಡ್ತಾರೆ ಅಂದರೆ ಹೆಂಗೆ ಬದುಕಬೇಕು, ಸಮಾಜದಲ್ಲಿ ಹೆಂಗೆ ದುಡಿಬೇಕು, ಯಾವ ರೀತಿ ಬದುಕಬೇಕು ಅನ್ನೋದು ಮಾತ್ರನೇ ಹೇಳ್ಕೊಡ್ತಾರೆ ಹೊರತು ದುಡ್ಡು ಮಾಡೋದನ್ನೇ ಹೇಳ್ಕೊಡಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ ಗುರು, ನಾನು ಒಬ್ಬ ಮಿಡಲ್ ಕ್ಲಾಸಲ್ಲೇ ಬದುಕ್ತಾ ಇರೋದು, ಇಲ್ಲ ಅಂತ ಹೇಳಲ್ಲ. ನಾನು ಇವತ್ತಿನವರೆಗೂ ಕೂಡ ದುಡ್ಡಿನ ಮೇಲೆ ಆಸೆ ಬಿದ್ದು ನಾನು ಅಷ್ಟು ದುಡ್ಡು ಬಿಡಬೇಕು, ಇಷ್ಟು ದುಡ್ಡು, ನನಗೆ ಮೈಂಡ್ ಸೆಟ್ಟೇ ಬಂದಿಲ್ಲ, ಇವತ್ತಿನವರೆಗೂ ಬಂದಿಲ್ಲ. ಇರೋದ್ರಲ್ಲಿ ಹ್ಯಾಪಿಯಾಗಿದ್ದೀನಿ. ಡ್ರೀಮ್ ಬೈಕ್ ತೊಗೋಬೇಕು ಅನ್ನೋದಿದೆ, ದುಡ್ಡು ಸಂಪಾದನೆ ಮಾಡ್ತೀನಿ, ತೊಗೊಳ್ತೀನಿ. ಹಾಗಂತ ದುಡ್ಡಿನ ಮೇಲೆ ಆಸೆ ಬಿದ್ದು ಅಷ್ಟು ಕೋಟಿ ಮಾಡಿ ಇಟ್ಬಿಡ್ಬೇಕು, ಇಷ್ಟು ಕೋಟಿ ಮಾಡಿ ಇಟ್ಬಿಡ್ಬೇಕು, ನೋ ವೇ, ಚಾನ್ಸೇ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಅಂತ ಮೈಂಡ್ ಸೆಟ್ಟೇ ಇಲ್ಲ. ನಾನು ಅಂಥದ್ದನ್ನೆಲ್ಲ ಲೈಕೇ ಮಾಡಲ್ಲ. ಡಿ.ವಿ ಅವರು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ, ಆ್ಯಕ್ಚುಲಿ ಮಕ್ಕಳಿಗೆ ಸಂಪಾದನೆ ಮಾಡಿ ಇಟ್ಬಿಟ್ಟು ಏನೂ ಪ್ರಯೋಜನ ಇಲ್ಲ ಅಂತ. ಯಾಕೆ ಅಂತಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸೇ ಇಲ್ವಲ್ಲ. 90s ಕಿಡ್ಸು ಓಕೆ, ಲೈಫ್ ಎಂಜಾಯ್ ಮಾಡೋದ್ರಲ್ಲಿ ನಮ್ಮದೊಂಥರ ಮೈಂಡ್ ಸೆಟ್ಟು. ನಾನು ಎಲ್ಲರಿಗೂ ನಮ್ಮ ಥರನೇ ಇರಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಎಲ್ಲರಿಗೂ ಒಂದೊಂದು ಮೈಂಡ್ ಸೆಟ್ ಅನ್ನೋದಿರುತ್ತೆ. ಆ ಮೈಂಡ್ ಸೆಟ್ನ ಬಿಟ್ಟು ಆಚೆ ಬಂದು ನಿಮ್ಮ ಲೈಫ್ನ ನಿಮಗೆ ಯಾವುದರಲ್ಲಿ ಎಂಜಾಯ್ಮೆಂಟ್ ಅಂತ ಅನಿಸುತ್ತೆ ಅದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾರದು. ರೈಡಿಂಗೇ ಹೋಗಿ ಅನ್ನೋದು ಅಂತಲ್ಲ, ಬಟ್ ನಮ್ಮ ಪ್ರಕಾರ ಬೆಸ್ಟ್ ಆಪ್ಷನ್ನು ಒಂದು ಮೆಮೊರೇಬಲ್ ಉಳ್ಕೋಬೇಕು ಅಂತಂದರೆ ರೈಡಿಂಗೇ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಅಷ್ಟಾಗಿ ನನಗೂ ಹೋಗಲ್ಲ. ಟ್ರಾವೆಲರ್ ಆರ್ಸು ಓಕೆ, ಸೂಪರ್, ಅದು ಟ್ರಾವೆಲಿಂಗ್ ಮಾಡೋದು ಸಖತ್ತು ಇದೆ. ಕೆಲವ್ರು ಹೆಂಗೆ ಅಂದರೆ ಗಾಡಿ ಇರಲ್ಲ, ಏನಿರಲ್ಲ, ಆರಾಮಾಗಿ ವರ್ಷಕ್ಕೊಂದು ಸತಿ ಟ್ರಿಪ್ ಮಾಡಿಕೊಂಡು ಆರಾಮಾಗಿ ಫ್ಯಾಮ್ಲಿ ಜೊತೆ ಓಡಾಡ್ಕೊಂಡಿರ್ತಾರೆ. ಅದೂ ಒಳ್ಳೆಯದೇ. ಫ್ಯಾಮ್ಲಿ ಜೊತೆ ತಿರುಗಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರಲ್ಲ, ದಟ್ ಈಸ್ ಆಲ್ಸೋ ಬೆಸ್ಟ್ ಲೈಫ್. ಮಕ್ಕಳನ್ನ ನೀವು ಕರ್ಕೊಂಡು ಆಚೆ ಹೋಗ್ತೀರಾ ಅಂದ್ರೂ ಓಕೆನೇ, ಬಟ್ ನೀವು ಎಂಜಾಯ್ ಮಾಡಿ ಲೈಫ್ನ. ನಿಮ್ಮದೊಂದು ಮೆಮೊರೀಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ದೆ, ಕೆಲಸ ಮಾಡಿದೆ, ಮನೆಗೆ ಬಂದೆ, ಟಯರ್ಡ್ ಆಗಿತ್ತು, ಸ್ವಲ್ಪ ಹೊತ್ತು ಮಲ್ಕೊಂಡೆ, ಮತ್ತು ಆಮೇಲೆ ಊಟ ಮಾಡಿದೆ, ಮತ್ತು ತಿರ್ಗಾ ಮಲ್ಕೊಂಡೆ, ಮತ್ತು ತಿರ್ಗಾ ಬೆಳಗ್ಗೆ ಎದ್ದು ಮತ್ತು ತಿರ್ಗಾ ಕೆಲಸಕ್ಕೆ. ಏನು ಲೈಫು ಗುರು ಇದು, ಸಾಕಾಗಿ ಹೋಗ್ಬಿಡುತ್ತೆ. ಈ ರೀತಿ ಬದುಕಬಲ್ಲು ಆರಾಮಾಗಿ ಯಾವ್ದಾರು ಹೋಗಿ ಅನಾಥಾಶ್ರಮಕ್ಕೆ ಸೇರ್ಕೊಂಬಿಡೋದು ಬಿಟ್ರು ಅಲ್ಲೂ ಅದೇನೇ ಅಲ್ವಾ. ಎಲ್ಲ ಬರ್ತಾ 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 ರೋಬೋಟ್ಸ್ಗಳು ಆಗ್ತಾಯಿದ್ದೀವಿ ಅಷ್ಟೇ. ರೋಬೋಟ್ ಮಾಡೋ ಕೆಲಸ ಮನುಷ್ಯ ಮಾಡ್ತಾಯಿದ್ದೀವಿ ಅನ್ನೋ ರೇಂಜಲ್ಲಿ ಆಯ್ತು ಅಷ್ಟೇ. ಅದು ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಏನು ಬಂತು ಪ್ರಯೋಜನ? ತಿಂದೆ, ಉಂಡೆ, ಮಲಗಿದೆ, ಎದ್ದೆ, ಕೆಲಸ ಮಾಡಿದೆ, ಬಂದೆ, ಮತ್ತೆ ತಿಂದೆ, ಉಂಡೆ, ಎದ್ದೆ, ಮಲಗಿದೆ, ಇಷ್ಟೇ ಲೈಫು ಅಂದರೆ ಏನು ಬಂತು ಪ್ರಯೋಜನ? ಕೆಲಸ ಅನ್ನೊಂದು ಮೈಂಡಿನ ತೆಗೆದಾಕ್ಬಿಡಿ. ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ, ಟಯರ್ಡ್ ಆಗಿದೆ ಅನ್ನೋದು ಎಲ್ಲರೂ ಏನಾದ್ರು ಇತ್ತು ಅಂದರೆ ಮೈಂಡ್ ಸೆಟ್ಟಲ್ಲಿ ಫಸ್ಟು ಅದನ್ನು ತೆಗೆದಾಕ್ಬಿಡಿ. ಟಯರ್ಡ್ ಅನ್ನೋದು ಬಾಡಿಗಲ್ಲ, ನಿಮ್ಮ ಮೈಂಡಿಗೆ ಬರುತ್ತದು. ಆ ಟಯರ್ಡ್ನೆಸ್ ಏನನ್ನ ತೆಗೆದಾಕ್ಬಿಡಿ ನೋಡೋಣ. ಮೈಂಡಿಂದನೇ ಆ ಫಲನ ಕಿತ್ತಾಕ್ಬಿಡಿ. ಎಂಥ ಆ್ಯಕ್ಟಿವ್ ಆಗಿರ್ತೀರ ಗೊತ್ತಾ? ಟಯರ್ಡ್ನೆಸ್ ಅನ್ನೋದು ಮೈಂಡಿಗೆ ಅಷ್ಟೇ ಬರುತ್ತೆ ಹೊರತು ಬಾಡಿಗೆ ಬರೋಲ್ಲ. ನೀವು ಅದೇ ಬಾಡಿ ಎಂಥ ಕೆಲಸರು ಕೊಡಿ, ನನಗೆ ಟಯರ್ಡ್ ಇಲ್ಲ ಗುರು ಅಂದ್ಬಿಟ್ಟು ಬಾಡಿಗೆ ಎಂಥ ಕೆಲಸರು ಕೊಡಿ, ಬಾಡಿ ಆಟೋಮೆಟಿಕ್ಕಾಗಿ ಕೆಲಸ ಮಾಡೇ ಮಾಡುತ್ತೆ. ಮಾಡಲ್ಲ ಅನ್ನೋ ಸೀನೇ ಇಲ್ಲ. ನಿಮ್ಮ ಮನ್ಸಿಗೆ ಬರಬೇಕದು.
ಇಲ್ಲ ಗುರು, ನನಗೇನು ಟಯರ್ಡೇ ಆಗಿಲ್ಲ, ನಾನು ಇನ್ನೂ ಕೆಲಸ ಮಾಡ್ತೀನಿ, ಇನ್ನೂ ಓಡಾಡ್ತೀನಿ, ಇನ್ನೂ ತಿರುಗಾಡ್ತೀನಿ. ಅದು ನಿಮ್ಮ ಮೈಂಡಿಗೆ ಬಂತು ಅಂದರೆ ಆರಾಮಾಗಿ ಮಾಡ್ತೀರಾ. ಎಷ್ಟು ಟೈಮ್ ಕೆಲಸ ಮಾಡಬೇಕೋ ಅಷ್ಟು ಟೈಮ್ ಕೆಲಸ ಮಾಡಿ, ಎಷ್ಟೊತ್ತು ನಿದ್ದೆ ಮಾಡಬೇಕು ಅಷ್ಟೊತ್ತು ನಿದ್ದೆ ಮಾಡಿ, ಎಷ್ಟೊತ್ತು ನಿಮಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಯಾರ ಜೊತೆ ನೀವು ಇದ್ದರೆ ಬೆಟರ್ ಫೀಲ್ ಮಾಡ್ತೀರಾ, ಯಾರು ನಿಮ್ಮ ಲೈಫಲ್ಲಿದ್ದರೆ ಬೆಟರ್ ಆಗಿರುತ್ತೆ, ಇವೆಲ್ಲನೂ ನೀವೇ ಥಿಂಕ್ ಮಾಡಬೇಕು, ನೀವೇ ಡಿಸಿಷನ್ ಮಾಡಬೇಕು. ಏನಪ್ಪ ಇವನು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೋಯ್ತವನೆ, ಏನೋ ಊದ್ಕೊಂಡು ಹೋಯ್ತವನೆ ಅಂತಲ್ಲ, ಇರೋ ಫ್ಯಾಕ್ಟು. ಇವಾಗ ನೆಕ್ಸ್ಟ್ ಜನ್ರೇಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸೀರಿಯಸ್ ಆಗಿ ಬೇಜಾರಾಗುತ್ತೆ. ಇವಾಗ ನಾನು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ ಏನು ಗಮನಿಸ್ತೀನಲ್ಲ, ನಾನು ಸುಮಾರು ಜನ ನಮ್ಮ ಸೀನಿಯರ್ಸ್ಗಳನ್ನೇ ನಾನು ಗಮನಿಸ್ತೀನಿ. ಮದುವೆಯಾಗಿ ಮಕ್ಕಳಾಗಿದೆ, ಎಲ್ಲೂ ಹೋಗಲ್ಲ, ಮಕ್ಕಳು ಎಜುಕೇಷನ್ ದುಡ್ಡು ಎತ್ತಿಡಬೇಕು ಅಂತಾರೆ, ಆ ದುಡ್ಡನ್ನ ಎತ್ತಿಡ್ತಾರೆ. ಮತ್ತು ಅವ್ರದ್ದು ಎಜುಕೇಷನ್ ಇಯರ್ ಎಂಡ್ ಬಂತು ಅಂದರೆ ಇವಾಗ ಮತ್ತೆ ಸ್ಕೂಲೆಲ್ಲ ಇದು ಮುಗೀತು ಅಂದರೆ ಮತ್ತೆ ಅಡ್ಮಿಷನಿಗೆ ಮತ್ತೆ ದುಡ್ಡು ಕಟ್ಟಬೇಕು. ಅಷ್ಟು ದಿನ ಅವ್ರು ಸೇವ್ ಮಾಡಿಟ್ಟಿದ್ದು ದುಡ್ಡು ಅಷ್ಟು ಹೋಯ್ತು. ಎಜುಕೇಷನ್ ಕೊಡಿಸಿ ಗುರು, ಏನು ಕೋಟಿ ಕೋಟಿ ಕೊಟ್ಬಿಟ್ಟು ಲಕ್ಷ ಲಕ್ಷ ಸುರಿದ್ಬಿಟ್ಟು ಎಜುಕೇಷನ್ ಕೊಡಿಸ್ಬೇಕಾ? ಏನಿಲ್ವಲ್ಲ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಬಟ್ ಇಟ್ಸ್ ನಾಟ್ ಎ ಬಿಸ್ನೆಸ್ಸೇ ಮಾಡ್ಕೊಂಬಿಟ್ಟಿದ್ದಾರೆ ಸುಮಾರು ಜನ. ಒಂದೊಳ್ಳೆ ಬೆಟರ್ ಸ್ಕೂಲ್ ಹುಡುಕಿ, ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ನಿಮ್ಮ ರೇಂಜಿಗೆ ತಕ್ಕನಂಗೆ ಹುಡುಕಿ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದೇ ಕೆಲಸ ಹುಡುಕಿ ಮಾಡ್ಕೊಂಡು ಬದುಕ್ತಾ ಇರೋದಪ್ಪ. ನಾವೇನೇನು ಪ್ರೈವೇಟ್ ಸೆಕ್ಟರಲ್ಲಿ ಓದಿ ಎಲ್ಲ ಬೆಳೆದು ದೊಡ್ಡವರಾದವರಲ್ಲ. ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟು. ಎಜುಕೇಷನ್ನ ಕೊಡಿಸಿ, ಅವ್ರ ಲೈಫಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ ಮಾತ್ರ ನೋಡ್ಕೊಳ್ಳಿ. ಅದಾದಮೇಲೆ ಅವ್ರಿಗೆ ಬಿಟ್ಬಿಡಿ, ಅವ್ರ ಲೈಫ್ನ ಅವ್ರು ನೋಡ್ಕೊಳ್ತಾರೆ. ಇವನು ಯಾವನೋ ಲೂಸ್ ನನ್ನ ಮಗ, ಸಿಗ್ನಲ್ ಬಿಟ್ಟಿದ್ರು ಕೂಡ ಬರ್ತಾನೆ ಅವನೇ. ಅವಾಗ ಏನೋ ಹೇಳ್ತಿದ್ದೆ, ಕರೆಕ್ಟು, ನನ್ನ ಕೊಲೀಗ್ಸ್ ಬಗ್ಗೆ ಹೇಳ್ತಿದ್ದೆ. ಸುಮಾರು ಜನ ನಾನು ನೋಡಿದ್ದೀನಿ ನಮ್ಮ ಕೊಲೀಗ್ಸಲ್ಲಿನೇ. ಬರ್ತಾರೆ, ಕೆಲಸ ಮಾಡ್ತಾರೆ, ಸುಸ್ತಾಗೋಯ್ತು ಮಗ, ಹಂಗೆ ಮಗ, ಹಿಂಗೆ ಮಗ ಅಂತಾರೆ, ಹೋಯ್ತಾರೆ, ಮನೆಗೆ ಹೋಗಿ ಮಲ್ಕೊಬಿಡ್ತಾರೆ. ಅಷ್ಟೇ, ಮುಗೀತು ಲೈಫು. ಆವತ್ತಿನ ದಿನ ಮುಗೀತು ಅವ್ರದ್ದು. ರಜಾ ಇದ್ದಾಗ ಏನು ಮಾಡ್ತಾರೆ, ಸೀದಾ ಎದ್ದೇಳ್ತಾರೆ, ಟಿಫನ್ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಮತ್ತೆ ಮಲ್ಕೊಳ್ತಾರೆ, ಮತ್ತೆ ತಿರುಗಿ ಮಲ್ಕೊಳ್ಳೋದು. ನೆಕ್ಸ್ಟ್ ಡೇ ಅನ್ನೋಷ್ಟು ಆಲ್ರೆಡಿ ಸಾಯಂಕಾಲ ಆಗೋಗಿರುತ್ತೆ, ಇಲ್ಲ ಮಧ್ಯಾಹ್ನ ಆಗೋಗಿರುತ್ತೆ. ಮತ್ತು ಊಟ ಮಾಡ್ತಾರೆ, ಒಂದು ಸ್ವಲ್ಪ ಟಿ ವಿ ನೋಡ್ತಾರೆ, ಇಲ್ಲ ಮೊಬೈಲಲ್ಲಿ ಅದು ಇದು ಏನೋ ನೋಡ್ತಾರೆ, ಮತ್ತೆ ತಿರ್ಗಿ ಮಲ್ಕೊಳ್ತಾರೆ. ಇಲ್ಲ ಅಲ್ಲಿ ಮನೇಲಿ ಏನಾದ್ರು ಅದು ಇದು ರೇಷನ್ನು ಅದು ಇದು ತೊಗೊಂಬರಕ್ಕೆ ಕೇಳಿದ್ರು ಅಂದರೆ ಹೋಯ್ತಾರೆ. ಮದುವೆ ಆಗಿರೋರು ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಯ್ತಾರೆ. ಮನೆಗೆ ಬಂದಮೇಲೆ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ, ಮತ್ತೆ ಮಲ್ಕೊಂಬಿಡ್ತಾರೆ. ಮುಗೀತು, ಇಷ್ಟೇ ಲೈಫು. ಏನು ಮೆಮೊರಿ ಸ್ಟೋರ್ ಮಾಡ್ಕೊತಾ ಇದ್ದೀರಾ ಗುರು ನಿಮ್ಮ ಲೈಫಲ್ಲಿ? ನೀವು ಮೆಮೊರಿಸಮ್ಮೇ ಇಲ್ವಲ್ಲ ಗುರು. ಸೀರಿಯಸ್ ಆಗಿ ಒಂದು ಮೆಮೊರಿ ಅನ್ನೋದೇ ಇಲ್ಲ, ಯಾವನಿಗೂ ಇಲ್ಲ. ಅವ್ರ ಲೈಫಲ್ಲಿ ಇಷ್ಟು ದಿನ ಅವರು ಏನು ಮಾಡಿದ್ದಾರೆ ಅಂತ ನಾನು ಕೇಳಿದ್ರೆ ಪಕ್ಕ ಅವ್ರ ಬಾಯಲ್ಲಿ ಏನೂ ಬರೋಲ್ಲ. ಮೆಮೊರಿ ಅನ್ನೋದೇ ಇಲ್ಲ ಅವ್ರ ಲೈಫಲ್ಲಿ. ಮ್ಯಾಕ್ಸಿಮಮ್ ಅಂದರೆ ಸಿಸ್ಟರ್ ಮದುವೆ, ಅದು ಬಿಟ್ಟರೆ ಬ್ರದರ್ಸ್ ಮದುವೆ, ಕೊಲೀಗ್ಸಲ್ಲಿ ಯಾರ್ದಾರ್ದು ಮದುವೆಗೆ ಹೋಗಿರ್ತಾರೆ, ಇಷ್ಟೇ ಅವ್ರು ಸಿಗೋದು. ಇದು ಬಿಟ್ಟರೆ ಬೇರೆ ಏನೂ ಇರೋಲ್ಲ ಅವ್ರ ಲೈಫಲ್ಲಿ. ಎಲ್ಲರ ಮೈಂಡ್ಸೆಟ್ಟು ನಮ್ಮ ಥರನೇ ಇರಬೇಕು ಅನ್ನೋದು ನನ್ನ ಮಾತಲ್ಲ. ಅವ್ರವ್ರ ಲೈಫಲ್ಲಿ ಅವ್ರವ್ರಿಗೆ ಏನೇನು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಎಲ್ಲರಿಗೂ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ದುಡ್ಡು ಅಂದಮೇಲೆ ಯಾರಿಗೆ ತಾನೇ ಬೇಡ ಹೇಳಿ, ಎಲ್ಲವನಿಗೂ ಬೇಕು. ಬಟ್ ದುಡ್ಡೇ ನಮ್ಮ ಜೀವನ ಆಗಬಾರ್ದು ಅಷ್ಟೇ. ಹೋಗುಮ ಲಾಂಗು ಡ್ರೈವು ಹೋಗುಮ, ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ, ಎಲ್ಲಿ ಮಾಡುಮ ಹುಬ್ಬಳ್ಳಿಯಲ್ಲಿ ಬ್ಯಾಡ ಬಳ್ಳಾರಿ ಹೋಗುಮ, ಅಲ್ಲೂ ಬ್ಯಾಡ, ಎರಡು ಮುರಳಿ ತುಂಡೈ ಕ್ಲೋಸ್ ಐ ಮಸಾಲಿ, ಇನ್ನೆಲ್ಲಿ ಹೋಗುಮ ಮೈಸೂರು ಬೆಟ್ಟದಲ್ಲಿ ಸಿರಲ್ ಸೆಟ್ಟು ಬೆಳಕಲ್ಲಿ.
ಆದರೆ ಎಣ್ಣೆ ನಮ್ಮದು, ಊಟ ನಿಮ್ಮದು, ಇಲ್ಲ ಊಟ ನಮ್ಮದು, ಎಣ್ಣೆ ನಿಮ್ಮದು. ಇಷ್ಟು ಹೇಳಿ ನಮ್ಮ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ವಲ್ಪ ಆಲೋಚನೆ ಮಾಡಿ ಏನೇನು ಮೆಮೊರಿ ಕಲೆ ಹಾಕ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ, ನೋಡಿ. ನೆಕ್ಸ್ಟ್ ನಿಮ್ಮ ಕೈಲಿ ಏನಿರುತ್ತೆ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು. ಚಾಚಾ, ಬಾಯ್ ಬಾಯ್.